ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂಬಿ ಲೋಕೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ಕರ್ನಾಟಕ ರಾಜ್ಯ ರಾಜಕಾರಣದ ವಿರೋಧ ಪಕ್ಷಗಳ ನಡವಳಿಕೆಯ ಬಗ್ಗೆ ಇವತ್ತು ಒಂದು ರಾಜಕೀಯ ವಿಶ್ಲೇಷಣೆಯನ್ನು ಮಾಡೋಣ. ಇದೆಂಥ ದುರ್ದೈವ. ಕರ್ನಾಟಕ ರಾಜ್ಯ ರಾಜಕಾರಣ ಅಂದರೆ ಒಂದು ಕಾಲದಲ್ಲಿ ಇಡೀ ದೇಶನೇ ತಿರುಗಿ ನೋಡ್ತಿತ್ತು. ಏಕೆಂದರೆ ಅಲ್ಲಿ ಆಡಳಿತ ಪಕ್ಷಕ್ಕಿಂತ ವಿರೋಧ ಪಕ್ಷದಲ್ಲಿ ಘಟಾನುಘಟಿ ನಾಯಕರುಗಳು, ಅದರಲ್ಲೂ ಮೇಧಾವಿಗಳು ಇರ್ತಿದ್ರು. ವಿರೋಧ ಪಕ್ಷಗಳು ಆಡಳಿತ ಪಕ್ಷಕ್ಕೆ ಬೆವರನ್ನಿಳಿಸ್ತಿದ್ರು. ಎಷ್ಟೋ ಬಾರಿ ಆಡಳಿತ ಪಕ್ಷ ವಿರೋಧ ಪಕ್ಷದ ನಾಯಕರ ಒಂದು ಆರೋಪಗಳಿಗೆ ಹಲವಾರು ಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ನಾವು ಕಾಣ್ತೀವಿ. ಅಷ್ಟೇ ಯಾಕೆ, ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಟ್ಟಂಥ ಉದಾಹರಣೆಗಳಿವೆ. ಎಂಥ ದುರ್ದೈವ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷ ನೇತೃತ್ವದ ಸರ್ಕಾರಕ್ಕೆ ಬಲಿಷ್ಠವಾದ ವಿರೋಧ ಪಕ್ಷದಲ್ಲಿ ಕುಳಿತು ಮಾತನಾಡುವ ನಾಯಕರುಗಳೇ ಇಲ್ಲ. ಎಂಥ ಒಂದು ದುರ್ವಿಧಿ, ಇಂಥ ಒಂದು ರಾಜಕಾರಣ ನಿಜಕ್ಕೂ ಕರ್ನಾಟಕ ರಾಜ್ಯ ರಾಜಕಾರಣ ಯಾವತ್ತೂ ಸಹ ನೋಡಿರಲಿಲ್ಲ. ಎಂತೆಂಥ ಮೇಧಾವಿಗಳು ವಿರೋಧ ಪಕ್ಷಗಳಲ್ಲಿ ಎಚ್ ಡಿ ದೇವೇಗೌಡರು, ಜೆ ಎಚ್ ಪಟೇಲು, ಬಿ ಎಲ್ ಎಂತೆಂಥ ಅತಿರಥ ಮಾರತರು, ರಾಮಕೃಷ್ಣ ಹೆಗಡೆಯವರು ಘಟಾನುಘಟಿ ನಾಯಕರುಗಳು ಕೊಡ್ತಿದ್ದಂಥದ್ದು. ಆದರೆ ಇವತ್ತು ವಿರೋಧ ಪಕ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಇದೆಯೇ, ಬರೀ ಮಾಧ್ಯಮದಲ್ಲಿ ಮಾತ್ರ ಅಲ್ಲೋ ಇಲ್ಲೋ ಕಾಣಿಸ್ಕೊತಾ ಇದೆ. ಮಾಧ್ಯಮದಲ್ಲಿ ಮಾತ್ರ. ವಿಧಾನಸಭೆಯಲ್ಲಿ ಕುಳಿತು ಮಾತನಾಡತಕ್ಕಂತಹ ರಾಜಕೀಯ, ಅದರಲ್ಲೂ ಆಡಳಿತ ಪಕ್ಷಕ್ಕೆ ಬೆವರನ್ನಿಳಿಸುವಂಥ ಒಬ್ಬ ವಿರೋಧ ಪಕ್ಷಗಳಲ್ಲಿ ನಾಯಕರುಗಳೇ ಇಲ್ಲ. ಇವತ್ತಿಗೂ ಅಂದರೆ ಸುಮಾರು 15 ವರ್ಷಗಳಿಂದ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿ, ಬಿ ಜೆ ಪಿ ಇರಲಿ, ಯಾವುದೇ ಪಕ್ಷ ಇರಲಿ, ಆದರೆ ಜೆ ಡಿ ಎಸ್ ಪಕ್ಷದ ನಾಯಕರು ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿರವರು ವಿಧಾನಸಭೆಯ ಒಳಗಡೆ ಅವರೇ ಅಂದರೆ ಒಂದು ರೀತಿಯ ಒಂಥರ ಬಾಂಡ್ ಪಿಕ್ಚರ್ ನೋಡ್ದಂಗೆ. ನಿಜವಾಗ್ಲೂ ರಾಜಕೀಯ ವಿಶ್ಲೇಷಕರಿಗೂ ಅದಕ್ಕೂ ರಾಜಕೀಯವನ್ನೇ ಕೆಲವು ಜನ ಬೆಳಿಗ್ಗೆ ಎದ್ದರು ಮಾತಾಡ್ತಾರೆ, ಅವ್ರಿಗೂ ಒಂದು ರಸದೌತಣವನ್ನು ನೀಡ್ತಿದ್ರು ಅಂತಲೇ ಹೇಳ್ಬೋದು. ಆದರೆ ಆಡಳಿತ ಪಕ್ಷಕ್ಕೆ ಭಯ ಇರ್ತಿತ್ತು. ಏಕೆಂದರೆ ಎಚ್ ಡಿ ಕುಮಾರಸ್ವಾಮಿರವರು ಯಾವ ಟೈಮ್ಲಾರು ಸಿಡಿದು ಹೇಳ್ತಿದ್ರು. ಅದೇ ರೀತಿ ಅವರು ಒಂದೊಂದು ವಿಚಾರಗಳ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ದಾಖಲೆಗಳನ್ನು ಒದಗಿಸ್ತಿದ್ರು. ಇವರಿಗೆ ದಾಖಲೆ ಎಲ್ಲಿ ಸಿಗ್ತವೆ ಅಂತ ಆಡಳಿತ ಪಕ್ಷಕ್ಕೆ ಒಂದು ರೀತಿಯ ಕನ್ಫ್ಯೂಷನ್ ಆಗುವಂಥ ರೀತಿ ಇರ್ತಿತ್ತು. ಆದರೆ ಅವರ ಮಾತು ಒಂದು ಆರೋಪ ಮಾಡಿದ್ರೆ ಅದು ಸುಳ್ಳು ನಿಜವೋ ಮುಂದೆ, ಆದರೆ ಅದು ಆರೋಪವನ್ನು ಅರಗಿಸ್ಕೊಳ್ಳೋದು ಆಡಳಿತ ಪಕ್ಷಕ್ಕೆ ಕಷ್ಟ ಆಗ್ತಿತ್ತು. ಎಷ್ಟೋ ಬಾರಿ ನಾವು ನೋಡಿದ್ದೀವಿ, ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಅಧಿಕೃತ ವಿರೋಧ ಪಕ್ಷ ಕಾಂಗ್ರೆಸ್ ಇದ್ದರೂ ಸಹ ಬಿ ಜೆ ಪಿ ವಿರುದ್ಧ ಸಣಸಾಡಿ ಹೋರಾಟ ಮಾಡ್ತಿದ್ದರು ಎಚ್ ಡಿ ಕುಮಾರಸ್ವಾಮಿಯವರು. ಕಡಿಮೆ ಸಂಖ್ಯೆ ಇರ್ಬೋದು, ಆದರೆ ಅದೇ ರೀತಿ ಬಿ ಜೆ ಪಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ, ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಆಡಳಿತ ಪಕ್ಷ ಕೂತ್ಕೊಳ್ಳಿ, ಅವೆರಡಕ್ಕೂ ಟಕ್ಕಾರ್ ಕೊಡ್ತಿದ್ದಂಥ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಬಲ ನಾಯಕ ಅಂತಂದರೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿರವರು. ಅವರು ಚುನಾವಣೆಯ ಅಂದರೆ ಒಂದು ಪಕ್ಷದ ಉಳಿವಿಗೋಸ್ಕರ ಅವರು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡುವಂಥ ಸ್ಥಿತಿ ಬರಲಾಗಿ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಎಂಜಿನೇ ಇಲ್ಲದೇ ಇರತಕ್ಕಂತಹ ಖಾಲಿ ಡಬ್ಬಿ ಓಡುವಂಥ ಒಂದು ರೈಲು ಯಾವ ರೀತಿ ಇದೆ ಆ ರೀತಿ ಆಗ್ಬಿಟ್ಟಿದೆ ಪಕ್ಷ ವಿಧಾನಸೌಧದಲ್ಲಿ, ಅಂದರೆ ವಿಧಾನಸಭೆಯಲ್ಲಿ. ಕಾರಣ ಬಲಿಷ್ಠ ನಾಯಕ ಎಚ್ ಡಿ ಕುಮಾರಸ್ವಾಮಿಯವರವರು ಈಗ ಕೇಂದ್ರದ ಮಂತ್ರಿಯಾಗಿದ್ದಾರೆ. ಅದನ್ನು ಮುನ್ನಡೆಸುವಂತಹ, ಪಕ್ಷವನ್ನು ಮುನ್ನಡೆಸುವಂತಹ ಚಾಕುಚಕ್ಯತೆಯ ನಾಯಕರುಗಳು ಜೆ ಡಿ ಎಸ್ ಪಕ್ಷದಲ್ಲಿ ಇಲ್ಲ. ಅದು ಎದ್ದು ಕಾಣಿಸ್ತಾ ಇದೆ. ಅದೇ ರೀತಿ ಬಿ ಜೆ ಪಿ ಪಕ್ಷದಲ್ಲಿ ಬಿ ಎಸ್ ಯಡಿಯೂರಪ್ಪ ಅಂತಂದರೆ ವಿಧಾನಸೌಧ ಗಡಗಡ ಅಂತ ಹೇಳ್ತಿದ್ದಂಥ ಒಂದು ಕಾಲ ಇತ್ತು. ಅವರು ಏನಾರ ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಇರತಕ್ಕಂಥ ಬಿ ಜೆ ಪಿ ಪಕ್ಷದಲ್ಲಿ ಅವರು ಇದ್ದಿದ್ದರೆ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷಕ್ಕೆ ತುಂಬ ಒಂದು ಕಂಟಕ ಪ್ರಾಯವಾಗಿರ್ತಿದ್ರು ಅಂತ ಹೇಳ್ಬೋದಿತ್ತು. ಈಶ್ವರಪ್ಪನವರು, ಜಗದೀಶ್ ಶೆಟ್ಟರ್, ಅದರಲ್ಲಿಯೂ ಸಹ ನೀರಾವರಿಯ ಬಗ್ಗೆ ತುಂಬ ಜಾಣ್ಮೆಯಿಂದ ಮಾತಾಡ್ತಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು, ಅದೇ ರೀತಿ ಮಾಧುಸ್ವಾಮಿಯವರವರ ಕೊರತೆ ಎದ್ದು ಕಾಣಿಸ್ತಾ ಇದೆ.
ಇವಾಗ ಏನಪ್ಪ ಅಂತಂದರೆ ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷಗಳ ಪ್ರಮುಖ ನಾಯಕರ ಕೊರತೆ ಇದೆ, ಈ ಸ್ಥಾನವನ್ನು ತುಂಬಿ ಅಂತ ಬೋರ್ಡ್ ಹಾಕಿದ್ರೂ ಆಶ್ಚರ್ಯ ಇಲ್ಲ. ಏಕೆ ಅಂತಂದರೆ ವಾಕ್ ಓವರ್ ಅಂತಾರಲ್ಲ, ಇಲ್ಲಿ ಬ್ಯಾಟಿಂಗು ಬೌಲಿಂಗು ಒಂದೇ ಪಕ್ಷದ ಆಗ್ಬಿಟ್ಟೈತೆ. ಯಾಕೆ ಅಂತಂದರೆ ಎಚ್ ಡಿ ಕುಮಾರಸ್ವಾಮಿರವರು ಏನಾದ್ರು ಒಂದು ವೇಳೆ ಸದನದಲ್ಲಿದ್ದರೆ ಅವರಿಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಯಾವ ಟೈಮ್ನಲ್ಲಿ ಯಾವ ಹಗರಣ ಹಿಡಿತಿದ್ರು, ಯಾವ ಹಗರಣವನ್ನು ಪ್ರಸ್ತಾಪ ಮಾಡ್ತಿದ್ರು ಅಂತ. ಅದೇ ರೀತಿ ಯಡಿಯೂರಪ್ಪನವರು ಸಹ ಪ್ರಚಂಡಿಯಾಗಿ ಕುಳಿತುಬಿಡ್ತಿದ್ರು. ಈಶ್ವರಪ್ಪನವರು, ಬಸವರಾಜ ಬೊಮ್ಮಾಯಿಯರವರು, ಮಾಧುಸ್ವಾಮಿಯರವರು, ಜಗದೀಶ್ ಶೆಟ್ಟರ್ ಇಂಥ ಅತಿರಥ ಮಹಾರಥ ವಿರೋಧ ಪಕ್ಷದ ನಾಯಕರುಗಳು ಇಲ್ಲದೇ ಇರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಅದು ಬರೀ ಸದನದಲ್ಲಿ ಒಂದು ಫಿಲಮ್ ಆಗ್ತಂಗೆ ಚಲನಚಿತ್ರ ನೋಡ್ಕೊಂಡು ಏನು ವೀಕ್ಷಕರು ಈಚೆ ಕಡೆ ಎದ್ದು ಬರ್ತಾರೆ, ಆ ರೀತಿ ಆಗ್ಬಿಟ್ಟಿದೆ. ಇಲ್ಲಿ ಪ್ರಮುಖ ವಿಚಾರದ ಬಗ್ಗೆ ಚರ್ಚೆ ಮಾಡುವಂಥ ನಾಯಕ ಇಲ್ಲ. ಅದೇ ರೀತಿ ಯಾವುದೇ ಪಕ್ಷ ಆಡಳಿತದಲ್ಲಿರಲಿ, ಸಂಖ್ಯೆ ಎಷ್ಟಾರಿರಲಿ, ಎಚ್ ಡಿ ಕುಮಾರಸ್ವಾಮಿಯವರ ರೀತಿ ದಾಖಲೆಗಳನ್ನು ತರುವಂಥದ್ದು, ಅದೇ ರೀತಿ ಮಾತನಾಡಿ ಅವರನ್ನು ಕೆಣಕುವಂತಹ ಒಬ್ಬ ನಾಯಕನೂ ಇಲ್ಲ. ಈಗ ರೈತರ ಸಮಸ್ಯೆಗಳನ್ನು ಎಳೆಯಾಗಿ ಬಿಡಿಸುವಂಥ ನಾಯಕರು ಯಾರಿದ್ದಾರೆ? ಅದೇ ರೀತಿ ಒಂದು ವಿಚಾರ ಆಡಳಿತ ಪಕ್ಷ ತಪ್ಪು ಮಾಡಿದ್ರೆ ಆ ವಿಚಾರವನ್ನೇ ಮಂಡಿಸಿ ಅವ್ರನ್ನ ಕಟ್ಟಿ ಹಾಕುವಂಥ ನಾಯಕ ಯಾರಿದ್ದಾರೆ? ಇವತ್ತು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕರ್ ಇರ್ಬೋದು, ಅವರು ಅಂಥ ಪರಿಣಾಮಕಾರಿಯಾಗಿ ಅಂತಂತಂದರೆ ವಸ್ತುನಿಷ್ಠವಾಗಿ ಮಾತಾಡುವಂಥ ನಾಯಕರು ಬೇಕು. ಅಂದರೆ ತುಂಬ ನಾಲೆಡ್ಜಬಲ್ ಪರ್ಸನ್ ಆಗಿರಬೇಕು, ಜ್ಞಾನವನ್ನು ಹೊಂದಿರಬೇಕು. ಅಂದರೆ ದಿನ ಬೆಳಗಾದರೆ ಪುಸ್ತಕಗಳನ್ನು ಓದಿ ತಯಾರು ಮಾಡ್ಕೊಂಡು ಬರ್ತಿದ್ದಂಥ ನಾಯಕರುಗಳ ಅವಶ್ಯಕತೆ ಇದೆ. ಅದೇ ರೀತಿ ಆ ವಿಚಾರವನ್ನು ತಿಳಿದುಕೊಂಡು ಮಾತನಾಡುವಂಥ ನಾಯಕರು ಬೇಕು. ಸುಮ್ಮನೆ ವಿರೋಧ ಪಕ್ಷ ನಾಯಕರು ಅಂತಂದ್ಬಿಟ್ಟು ಅದು ಒಂದು ಪೋಸ್ಟಿಂಗ್ಸು ಅಂತಂದ್ಬಿಟ್ಟು ಆ ರೀತಿ ಅಲ್ಲ. ಆದರೆ ಇವತ್ತಿನ ಒಂದು ರಾಜಕೀಯ ಸಿಚುಯೇಷನ್ನಲ್ಲಿ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಭಾರಿ ಅದೃಷ್ಟವಾದಂಥ ಪಕ್ಷ ಇವತ್ತಿನ ಸ್ಥಿತಿಯಲ್ಲಿ. ಏಕೆ ಗೊತ್ತಾ? ಒಂದು ವೇಳೆ ಎಚ್ ಡಿ ಕುಮಾರಸ್ವಾಮಿರವರು, ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರು, ಈಶ್ವರಪ್ಪನವರು, ಮಾಧುಸ್ವಾಮಿಯವರು, ಸಿ ಟಿ ರವಿಯವರು, ಬಂಡೆಪ್ಪ ಕಾಶೆಂಪುರರವರು, ಈ ರೀತಿಯ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಸಹ ನಮ್ಮ JDSನ ಪ್ರಭಾವಿ ನಾಯಕರುಗಳಿದ್ದಾರೆ. ಅದರಲ್ಲಿಯೂ ಸಹ ರವೀಂದ್ರ ಶ್ರೀಕಂಠೆಯವರು ವಿಧಾನಸಭೆಯಲ್ಲಿ ಅವರು ಮಾತನಾಡತಕ್ಕಂಥ ಪರಿ ನಿಜವಾಗ್ಲೂ ಅದ್ಭುತ. ಒಂದು ವೇಳೆ ಎಚ್ ಡಿ ಕುಮಾರಸ್ವಾಮಿರವರು ಏನಾರ ಸದನದಲ್ಲಿದ್ದು ರವೀಂದ್ರ ಶ್ರೀಕಂಠಯ್ಯವರು ಸದನದಲ್ಲಿದ್ದಿದ್ದರೆ, ಸಾರಾ ಮಹೇಶು, ಅದೇ ರೀತಿ ಜಿ ಟಿ ದೇವೇಗೌಡರು ಯಾಕೋ ಸಪ್ಪೆ ಆಗಿಬಿಟ್ಟಿದ್ದಾರೆ, ಅವರು ಯಾವ ಕಡೆಯೂ ಇಲ್ಲ, ಅವರೆಲ್ಲ ಇದ್ದಿದ್ದರೆ ಯಾವ ರೀತಿ ಇರ್ತಿತ್ತು ಅಲ್ವಾ? ಇದೇಕಂದರೆ ನಿಜವಾಗ್ಲೂ ಆಡಳಿತ ಪಕ್ಷಕ್ಕೆ ಈಗ ಹೇಳೋರಿಲ್ಲ, ಕೇಳೋರಿಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಸದನದಲ್ಲಿ ಮಾತಾಡೋರೆಲ್ಲ ಸೋತೋಗ್ಬಿಟ್ಟಿದ್ದಾರೆ. ಅದೇ ರೀತಿ ಕೆಲವರು ಲೋಕಸಭೆಗೆ ಹೊರಟೋಗ್ಬಿಟ್ಟಿದ್ದಾರೆ, ಕೆಲವರು ಕಾರಣಾಂತರದಿಂದ ನಿವೃತ್ತಿಯನ್ನು ಪಡ್ಕೊಂಡಿದ್ದಾರೆ. ನಿಜವಾಗ್ಲೂ ಅಧಿಕೃತವಾದಂಥ ಒಂದು ಆಡಳಿತ ಪಕ್ಷಕ್ಕೆ ಪ್ರಬಲ ವಿರೋಧ ಪಕ್ಷದ ನಾಯಕರುಗಳ ಕೊರತೆ ಎದ್ದು ಕಾಣ್ತಾ ಇದೆ. ಇವಾಗ ಗೊತ್ತಾಗ್ತಾ ಇದೆ ರಾಜ್ಯದ ಜನಕ್ಕೆ, ನಿಜವಾಗ್ಲೂ ಎಚ್ ಡಿ ಕುಮಾರಸ್ವಾಮಿರವರು ಸದನದಲ್ಲಿರಬೇಕಾಯಿತು, ಯಡಿಯೂರಪ್ಪನವ್ರು ಇರಬೇಕಾಯಿತು, ಮಾಧುಸ್ವಾಮಿಯವರು ಇರಬೇಕಾಯಿತು, ಬಸವರಾಜ ಬೊಮ್ಮಾಯಿಯವರು ಇರಬೇಕಾಯಿತು ಅಂತ. ಯಾಕೆಂದರೆ ಇಲ್ಲಿ ಅತಿರಥ ಮಹಾರಥ ವಿರೋಧ ಪಕ್ಷಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ರಾಮಕೃಷ್ಣ ಹೆಗಡೆ ಅಂತವರು, ಎಚ್ ಡಿ ದೇವೇಗೌಡರು, JH ಪಟೇಲು, ಸಿದ್ದರಾಮಯ್ಯನಂಥವ್ರು ಎಂತೆಂಥ ಜನ ಇವತ್ತು ಹೇಳೋರು ಇಲ್ಲ, ಕೇಳೋರು ಇಲ್ಲ, ಆ ರೀತಿ ಇದೆ. ಆದಷ್ಟು ಬೇಗ ವಿರೋಧ ಪಕ್ಷಗಳು ತಮ್ಮ ತಪ್ಪನ್ನು, ದಿನ ಬೆಳಗಾದರೆ BJP ಆ ವಿರೋಧ ಪಕ್ಷವಾಗಿ ಅಧಿಕೃತವಾಗಿ ಅಲ್ಲಿ ಕೆಲಸನೇ ಮಾಡ್ತಾಯಿಲ್ಲ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಮಾಧ್ಯಮ ಬೆಳಗಾನ ಇದನ್ನೇ ತೋರೋದು, ಹಳ್ಳಿ ಭಾಷೆಯಲ್ಲಿ ಹೇಳೋದೇ ಆದರೆ. ಇದನ್ನು ತೋರಿ ಈ ರಾಜ್ಯ ಸರ್ಕಾರದಲ್ಲಿ ಮಾಡ್ತಾ ಇರ್ತಕ್ಕಂಥ ಎಂಥ ಸಂದರ್ಭ, ಬರೀ ಗ್ಯಾರಂಟಿ ಅಂದ್ಬಿಟ್ಟು 1ಕ್ಕೆ 10 ಪಟ್ಟು ಕಂದಾಯವನ್ನು ಹೆಚ್ಚಿಸಿದ್ದಾರೆ. ತೆರಿಗೆಯನ್ನು ರಕ್ತದ ರೀತಿ ಈರ್ತಾ ಇದ್ದಾರೆ. ನಾನಾ ಸಮಸ್ಯೆ ಇದೆ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸರಿಯಾದ ಒಂದು ಚಿಕಿತ್ಸೆ ಸಿಗ್ತಾ ಇಲ್ಲ, ಅಲ್ಲಿ ಮಾತ್ರೆಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ, ರಸ್ತೆಗಳ ಕೆಲಸ ಕಡಿಮೆ ಆಗ್ತಾ ಇದೆ, ಮತ್ತು ಒಂದು RTC ಬೆಲೆ, ರೈತರ ತಗೊಳ್ತಕ್ಕಂಥ RTC ಬೆಲೆ ದುಪ್ಪಟ್ಟಾಗಿದೆ. ಈ ಉದಾಹರಣೆಗೆ ಸೇಲ್ ಅಗ್ರಿಮೆಂಟ್ ಮಾಡ್ತಿರೋ ತಮ್ಮ ಕಷ್ಟಕ್ಕೆ ಇವತ್ತೆಲ್ಲ ಸೇಲ್ ಅಗ್ರಿಮೆಂಟ್ ಎಲ್ಲ ಜಾಸ್ತಿ ಆಗಿದೆ, ಮನೆ ಕಂದಾಯಗಳು ಜಾಸ್ತಿ ಆಗಿದೆ. ಈ ರೀತಿ ಕಂದಾಯದ ಬರೆ ಎಳೆದು ಅಲ್ಲಿ 2,000 ಕೊಟ್ಟು ಇಲ್ಲಿ ಏನಪ್ಪ ಒಂದು ಸಿರಿಂಜಿನ ನರಕ್ಕೆ ಚುಚ್ಚಿ ರಕ್ತವನ್ನು ಎಳೆಯೋ ರೀತಿ ಈ ಕಾಂಗ್ರೆಸ್ ಪಕ್ಷ ನಡ್ಕೊತಾ ಇದ್ದರೆ, ಇವತ್ತು ಇದನ್ನು ಕೇಳುವಂತಹ ವಿರೋಧ ಪಕ್ಷದ ನಾಯಕರುಗಳು ಇಲ್ಲ. ಅಂದರೆ ಇದ್ದಾರೆ, ಅವ್ರು ಏನಪ್ಪ ಅಂದರೆ ಮಾಧ್ಯಮವನ್ನು ಕರೆಸ್ಬಿಟ್ಟು 4 ಮಾತಾಡ್ಬಿಟ್ಟು ಅವ್ರು ತೋರಿಸ್ತಾ ಇರ್ತಾರೆ ಅಷ್ಟೇ. ಆದರೆ
ಎಚ್ ಡಿ ಕುಮಾರಸ್ವಾಮಿ ಅಂತ ಒಬ್ಬ ಪ್ರಬಲ ನಾಯಕ ಇವತ್ತು ಸದನದಲ್ಲಿ ಇಲ್ಲದೆ ಇರೋದು ಈ ರಾಜ್ಯದಲ್ಲಿ ಎಷ್ಟು ಹಿನ್ನಡೆ ಗೊತ್ತಾ. ಅದೇ ರೀತಿ ಯಡಿಯೂರಪ್ಪನವರು, ಮಾಧುಸ್ವಾಮಿಯವರು, ಬಸವರಾಜ ಬೊಮ್ಮಾಯಿಯವರು ನಿಜವಾಗ್ಲೂ ಅವರು ಒಂದು ಆರೋಪವನ್ನು ಮಾಡಿದ್ರೆ ಒಂದು ಆಡಳಿತ ಪಕ್ಷ ಎಚ್ಚರವಾಗಿರುವ ರೀತಿ ಕೆಲಸ ಮಾಡ್ತಿದ್ರು. ಇಂಥ ಒಂದು ದುಸ್ಥಿತಿ ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲೇ ಬಂದಿರಲಿಲ್ಲ. ಯಾವತ್ತೂ ಸಹ ಕರ್ನಾಟಕ ರಾಜಕಾರಣದ ಇತಿಹಾಸವನ್ನು ಒಮ್ಮೆ ನೋಡಿದಾಗ ಆಡಳಿತ ಪಕ್ಷಕ್ಕಿಂತ ಪ್ರಬಲ ವಿರೋಧ ಪಕ್ಷದಲ್ಲಿ ಅತಿರಥ ಮಾರಾಟರು ಕೂತ್ಕೊಳ್ತಿದ್ರು. ಅವರ ಒಂದು ಪ್ರಶ್ನೆಯನ್ನು ಕೇಳುವುದೇ, ಅವರ ಪ್ರಶ್ನೆಗೆ ಉತ್ತರವನ್ನು ನೀಡುವುದೇ ಈ ಆಡಳಿತಾರೂಢ ಪಕ್ಷಕ್ಕೆ ಕಗ್ಗಂಟಾಯ್ತಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಈಗಲಾದರೂ ಸಹ ಜೆ ಡಿ ಎಸ್ ಪಕ್ಷದ ಶಾಸಕರುಗಳು, ಅದೇ ರೀತಿ BJP ಪಕ್ಷದ ವರಿಷ್ಠರುಗಳು ಅದು ಮೊದಲು ಆ ಪಕ್ಷದ ಸಮಸ್ಯೆನ ಇದು ಮಾಡಿ ರಾಜ್ಯವನ್ನು ಹಿಂಡಿ ಇಪ್ಪೆಕಾಯಿ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ಒಂದು ಏನು ಅವರ ನಡವಳಿಕೆಯನ್ನು ತಿದ್ದುವಂಥ ಪ್ರಬಲ ವಿರೋಧ ಪಕ್ಷಗಳಾಗಿ, ಎರಡೂ ಪಕ್ಷಗಳು ವಿರೋಧ ಪಕ್ಷಗಳಾಗಿ ಕೆಲಸ ಮಾಡಲಿ ಅಂತ ಈ ಮೂಲಕ ನಾನು ಮತ್ತು ಸಾರ್ವಜನಿಕವಾಗಿ ಹಲವಾರು ಜನ ಮನವಿಯನ್ನು ಮಾಡ್ತಾ ಇದ್ದಾರೆ. ಒಂದು ಮಾತಂತೂ ಸತ್ಯ, ಕರ್ನಾಟಕ ರಾಜಕಾರಣದಲ್ಲಿ ಇವತ್ತೂ ಸಹ ಮತ ಬ್ಯಾಂಕನ್ನು ತತ್ತೀನಿ ಅಂತಕ್ಕಂಥ ಇರುವಂಥ ನಾಯಕರುಗಳು ನನ್ನ ದೃಷ್ಟಿಯಲ್ಲಿ ಹೇಳೋದೇ ಆದರೆ 3 ಜನ. ಒಂದು ಇವತ್ತಿನ ಸ್ಥಿತಿಯಲ್ಲಿ ಎಚ್ ಡಿ ದೇವೇಗೌಡರಿಗೆ ಪ್ರಬಲ ಹಿಡಿತಾ ಇದೆ, ಅದರಲ್ಲಿ ಎಡಮಾತಿಲ್ಲ. ಅವರು ಬಿಡಿ, ಅವರು ರಾಷ್ಟ್ರ ರಾಜಕಾರಣಿ. ಇವತ್ತು ನಮ್ಮ ರಾಜ್ಯದ ಮಟ್ಟಕ್ಕೆ ಹೇಳೋದೇ ಆದರೆ ಎಚ್ ಡಿ ಕುಮಾರಸ್ವಾಮಿಯರವರು, ಅದೇ ರೀತಿ BS ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ಇವರು 3 ಜನ ಮಾಸ್ ಲೀಡರು. ಇವರು 3 ಜನ ಏನಾರ ಒಂದು ವೇಳೆ ವಿಧಾನಸಭೆಯಿಂದ ಅವರು ನಿವೃತ್ತಿಯನ್ನು ಹೊಂದರೆ ಇವರ ಸ್ಥಾನವನ್ನು ತುಂಬುವಂಥ ನಾಯಕರುಗಳು ಬರೋದು ಅಷ್ಟು ಸುಲಭದ ಮಾತಲ್ಲ ಅಂತ ಈ ನನ್ನ ಒಂದು ರಾಜಕೀಯ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲ ನನ್ನ ವೀಕ್ಷಕರಲ್ಲಿ ಮತ್ತೊಂದು ಮನವಿ, ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿ ಯೂಟ್ಯೂಬ್ನ ಓಪನ್ ಮಾಡಿ ಜನತಾ ಪರಿವಾರ gmail.comನ ಅದನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮ ಈ ಹಳ್ಳಿಯ ಪ್ರತಿಭೆಗಳು ಮಾತಾಡ್ತಕ್ಕಂಥ ಹೊಸ ಒಂದು ವಿಶ್ಲೇಷಣೆಗೆ ಹೆಚ್ಚಿನ ಶಕ್ತಿಯನ್ನು ನೀಡಬೇಕು. ಅದೇ ರೀತಿ ನೀವು ನಾನು ಏನು ಹೇಳ್ತಾ ಇದ್ದೀನಿ ಅದರಲ್ಲಿ ಕೆಲವು ತಪ್ಪುಗಳು ಮನುಷ್ಯನಿಗೆ ಸಹಜ, ತಪ್ಪುಗಳು ಸಹಜ. ಅದನ್ನು ಏನು ಬೇಕು ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಾ ನಮ್ಮ ಈ ಒಂದು ಚಾನಲ್ ಬೆಳವಣಿಗೆಗೆ ನೀವೆಲ್ಲ ಸಹಕಾರಿಯಾಗಬೇಕು. ಮತ್ತೊಂದು ಹಲವು ವಿಚಾರಗಳನ್ನು ನಿಮ್ಮ ಮುಂದೆ ತರೋಕ್ಕೆ ಹೊಸ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ನನ್ನ ರಾಜಕೀಯ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರಗಳು.